ವಿಶ್ವೇಶ್ವರ ಭಟ್ಟರ ಮನೆ ಸದಾ ನಗುವಿಂದ ಕೂಡಿದ ಸಂತೃಪ್ತ ಕುಟುಂಬ. ಭಗವಂತ ಸಿರಿ ಸಂಪತ್ತು ನೆಮ್ಮದಿಗೆ ಕೊರತೆನೇ ಇಟ್ಟಿರಲಿಲ್ಲ. ಪ್ರತಿನಿತ್ಯ ಭಟ್ರ ಪೂಜೆಗೆ ಅಮ್ಮ ಕಾವೇರಮ್ಮ ಅಣಿ ಮಾಡ್ತಿದ್ರು. ಓಂ ಹಿರಣ್ಯಪಾತ್ರಂ ಮದೋ ಪೂರ್ಣಂ ದದಾತಿ. ಗಂಗಾ ಅಪ್ಪ ಅಮ್ಮನಿಗೆ ಒಬ್ಬಳೇ ಮಗಳು. ಗಂಡು ಸಂತಾನನೇ ಇಲ್ದಿರೋ ಇವ್ರ ಮನೆಗೆ ಇವಳೇ ಎಲ್ಲ. ವರ್ಷೆಯಲ್ಲಿ ನೀನು ನನಗೆ ಅಕ್ಕ ಆಗಿರೋದ್ರಿಂದನೇ ಅಧಿಕಾರ ತಗೊಂಡು ಶ್ರಾದ್ದ ಮಾಡಿಸ್ತೆ. ನೀನು ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನನಗೂ ಪುರೋಹಿತರ ಮಾತಿಗೆ ಒಪ್ಪಿಗೆ ಇದೆ. ಆದ್ರೆ ಗಂಗಾ, ಅಯ್ಯೋ, ಅವಳ ಅಭಿಪ್ರಾಯ ಕೇಳೋದಕ್ಕೆ ಅವಳಿಗೇನು ಅರ್ಥ ಆಗುತ್ತೆ? ಮದುವೆ ಏನಾದರೂ ಅರ್ಥನಾದರೂ ಗೊತ್ತಿದೆಯಾ ಅವಳಿಗೆ? ನೀನು ಅವಳಿಗೊಂದು ಮದುವೆ ಮಾಡಿ ನಿನ್ನ ಜವಾಬ್ದಾರಿ ಕಳ್ಕೊ. ಅವ್ರ ಮಗಳ ಮದುವೆ ನೋಡ್ಬೇಕನ್ನೋ ಕೊರಗಲ್ಲೇ ಹೋದ್ರು. ಈಗ ಸ್ವರ್ಗದಿಂದಲಾದ್ರೂ ಮಗಳ ಮದುವೆ ನೋಡಿ ಹರಸ್ಲಿ. ಅಲ್ಲ, ಗಂಗಾ ಇದನ್ನೆಲ್ಲ ಒಪ್ಕೊಂಡ್ಲ? ಗಂಗಾ ಕೂಡ ಅವಳ ಮದುವೆಯ ಕಲ್ಪನೆ ಮಾಡ್ಕೊಂಡಿದ್ಲು. ಆದ್ರೆ ಅದು ಅವಳ ಬುದ್ಧಿಮಟ್ಟಕ್ಕೆ ಆದ್ರೆ ಹೊಸ ಬಟ್ಟೆ ಕೊಡಿಸ್ತಾಳಂತೆ, ಸೀರೆ ಉಡಿಸ್ತಾಳಂತೆ, ತಿನ್ನಕ್ಕೆ ಒಬ್ಬಟ್ಟು, ಕಾಯಿ, ಕಡುಬು, ಚಕ್ಲಿ, ನಿಪ್ಪಟ್ಟು, ಇನ್ನು ಏನೋ ಕೊಡ್ತಾಳಂತೆ. ಆನಂದವು, ಚೈತನ್ಯವು, ಮಧುರ ಗಾನವು, ಅನುರಾಗವು, ಬೆಳಗುವ ಪ್ರಣತಿಯ ನಗುವೆಲ್ಲ ಮನೆ ತುಂಬಲಿ. ಜೀವನವೇ ಹೊಸರಾಗ, ಬದುಕು ಎಂದಿಗೂ ಶುಭಯೋಗ. ಅಂತೂ ಗಂಗಾ ಒಳ್ಳೇದೇ ಆಯ್ತಲ್ಲ. ನಾವೊಂದು ಅನ್ಕೊಂಡ್ರೆ ದೈವ ಇನ್ನೊಂದು ಮಾಡುತ್ತಂತೆ. ಪಾಪ ಗಂಗಾಳ ಗಂಡನ ಆ ದೇವರು ಕಿತ್ಕೊಂಡ್ಬಿಟ್ಟ. ಗಂಗಾನ ಸಾವಿನ ಮನೆ ಬಾಗ್ಲವರೆಗೂ ಕರ್ಕೊಂಡು ಹೋಗೋಗಾಯ್ತು. ಧರ್ಮಸಿಂಧು ಏನು ಹೇಳುತ್ತೇಳು? ಗಂಡ ಸತ್ತು 3 ದಿನದವರೆಗೂ ಹೆಂಡತಿ ಸುಮಂಗಲಿನೇ. ಅದಕ್ಕೆ ಹೆಣ್ಣಿಗೆ ವೈದವ್ಯ ಸ್ವೀಕಾರ ಬೇಡ ಅಂತಾದ್ರೆ ಸಾಗಮನ ಮಾಡ್ಕೊಳ್ಳಿ ಬಿಡು. ಅತಿರುದ್ರ ಯಾಗ, ಅಶ್ವಮೇಧ ಯಾಗ ಮಾಡದಷ್ಟು ಫಲ ಸಿಗುತ್ತೆ. ಈಗೇನೋ ಚಿಕ್ಕ ಹುಡುಗಿ ಹೀಗೆ ಇರ್ತಾಳ, ದೊಡ್ಡೋಳಾಗ್ತಾಳೆ. ಹೆಣ್ಣು ಅಂದಮೇಲೆ ಸೌಂದರ್ಯನೂ ತಾನಾಗ್ತಾನೆ ಬಂದೇ ಬರುತ್ತೆ. ಆಗ ಪಡ್ಡೆ ಹುಡುಗರ ಕಣ್ಣು ಕಾಕ ದೃಷ್ಟಿಯ ಮೇಲೆ ಬೀಳ್ದೇ ಇರುತ್ತಾ? ವೈಕುಂಠ ಸಮಾರಾಧನೆಯಾದ ಮಾರನೇ ದಿನ ಗಂಗಾ ತನ್ನ ತೋರ್ ಮನೆಗೆ ಹೋಗ್ತಾಳೆ. ಗಂಡನ ಮನೆ ಆಸ್ತಿ ಬಗ್ಗೆ ಕಣ್ಣೆತ್ತು ನೋಡೋದಿಲ್ಲ. ಯಾಕಮ್ಮ ಪುರೋಹಿತ್ ಮಾಮ ನನ್ನ ಬೈತಿದ್ರು? ನಾನು ಕುಂಕುಮ ಹಚ್ಕೊಳ್ಳೋದೆ ತಪ್ಪಾ? ಏನ್ ಮಾಡೋದಮ್ಮ, ಆ ದೇವ್ರು ನಿನ್ ಸೌಭಾಗ್ಯನ ಕಿತ್ಕೊಂಡ್ಬಿಟ್ಟ. ಹೆಣ್ಣಾಗಿ ಹುಟ್ಟಿದ್ಮೇಲೆ ಇದನ್ನೆಲ್ಲ ಸಹಿಸ್ಕೊಳ್ಳೇಬೇಕಮ್ಮ. ಅಷ್ಟೇ, ಆಮೇಲೆ ಯಮಲೋಕದಲ್ಲಿ ನರಕ ಪ್ರಾಪ್ತಿ ಆಗುತ್ತೆ. 1000 ವರ್ಷ ಅಂತರ್ಪಿಶಾಚಿಯಾಗಿ ಅಲಿಬೇಕಾಗತ್ತೆ. ಸೇರಿ ಹಾಡು ಮಳೆಯ ಚೆಲ್ಲಿಸಿ, ಮುಗ್ಧ ಮನದ ಚಾರುಲತೆಗೆ ಪ್ರೀತಿ ಮೂಡಿಸಿ, ನಗುಮೊಗ ಕುಣಿ ಕುಣಿದಾಡುವ ಹೃದಯಕ್ಕೆ ಗಂಗಾ, ಎಲ್ಲಿಗೆ ಹೋಗ್ತೀಯೇ? ಗಂಗಾ, ಮಳೆಯಲ್ಲಿ ಯಾಕೆ ನೆನ್ಕೊಂಡು ಹೋಗ್ತೀಯಾ? ಹೊಸ ರೀತಿ, ಹೊಸ ನೀತಿ, ಹೊಸ ಕನಸು ನದಿಯಷ್ಟೇ ಪವಿತ್ರವಾಗಿದ್ದಾಳೆ. ಜೀವನವೇ ಹೊಸದಾಗ,
ಬದುಕು ಎಂದಿಗೂ ಶುಭಯೋಗ. ಯಾಕೋ ಹಂಕು ಗೊತ್ತೈದ್ಯಾ ಕರಡಿ? ಭಾಗಿ ನಮ್ ಭಾಗೀರಥಿ ಇಷ್ಟೊಂದು ಬ್ಯೂಟಿಫುಲ್ ಆಗಿ ಬೆಳೆದು ಬಿಟ್ಟಿದ್ಯಾ. ನಮ್ಮೂರು ಇನ್ನೂ ಬೆಳೆದಿಲ್ಲ ಅಂದ್ಕೊಂಡೆ. ನೀನು ಬೆಳೆದಿರೋದು ನೋಡಿ ನಂಗೆ ತುಂಬ ಸಮಾಧಾನ ಆಯಿತು. ನಮ್ಮ ದೇಶನೇ ಬೆಳೆದಂಗೆ. ದೀಕ್ಷಿತರು ತುಂಬಾ ಒಳ್ಳೆಯವರಲ್ವಾ ಅಮ್ಮ? ನಮ್ಮ ಮನೆ ಬೆಳಗು ದೇವರು ಅವರು. ಆ ಭಗವಂತ ಅವರನ್ನ ತೀರಿಸೋ ಅವಕಾಶ ಏನಾದ್ರೂ ಕೊಟ್ರೆ ನನ್ನ ಪ್ರಾಣ ಬೇಕಾದ್ರೂ ಕೊಡೋಕ್ ಸಿದ್ಧ ನಾನು. ಅಂಥವ್ರನ್ನ ಇಟ್ಕೋಬಾರ್ದು ಮಗಳೇ. ಸಮಾಜ ಒಪ್ಪುತ್ತೋ ಬಿಡುತ್ತೋ, ಹೆಣ್ತನ ಮನಸ್ಸು ಆಸೆ ಪಡುತ್ತೆ ಅಲ್ವಾ. ನಾನು ಹೋಗ್ಬಿಡ್ತೀನಿ. ಶುಭಯೋಗ. ತನ್ನ ತನವ ಮರೆತು ಮನವ ಸಾಕ್ಷಿಯಾಗಿಸಿ, ನಿನ್ನೆ ನಾಳೆ ಇಂದಿನ ಮುಂದೆ ಹುಸಿಯ ಮಾಡಿಸಿ, ಅವನ ಅವಳ ಮಿಲನವೇ ಎಲ್ಲಿ ಉತ್ಸವವಾಯಿತು, ಮದನ ಕಾಮ ಗರ್ಭರೂಪಿ ಮೂರ್ತಿಯಾಯಿತು. ಸಂತಸ ಹಂಚುವ ಹೀಗೆ ಅವರಿಬ್ಬರ ಮಧ್ಯದ ದೈಹಿಕ ಸಂಬಂಧದ ಕಿಡಿ ನಿಧಾನಕ್ಕೆ ಉರಿಯಾಗ್ತಾ ಬಂತು. ಬೂದಿ ಮುಚ್ಚಿದ ಕೆಂಡ ಎಷ್ಟು ದಿನ ತಾನೇ ಹಾಗೆ ಇರೋಕ್ ಸಾಧ್ಯ? ಊದೋ ಗಾಳಿಗೆ ಬೆಂಕಿ ಉರಿ ಆಗ್ಲೇಬೇಕಲ್ಲ. ಊರಿಗೆ ಹಿರಿಯವರಾದ ನಂಜುಂಡ ದೀಕ್ಷಿತರ ಮಾತನ್ನ ಯಾರೂ ತಿರಸ್ಕರಿಸೋ ಹಾಗಿಲ್ಲ, ಕಡೆಗಣಿಸೋ ಹಾಗೂ ಇಲ್ಲ. ಅಂಥವರೇ ತಪ್ಪನ್ನು ಮಾಡಿದ್ರೆ ಕಳ್ಳಿನ ಕೈಗೆ ತಿಜೋರಿ ಬೀಗ ಕೊಟ್ಟಾಗುತ್ತೆ ಅಲ್ವಾ? ಹಾಗೆ ಆಯಿತು. ನೀನ್ ನನ್ನ ಮಗಳೇ ಆಗಿದ್ರೆ, ನನಗ್ ಗೌರವ ಕೊಡೋದು ನಿಜಾನೇ ಆಗಿದ್ರೆ ನಡಿ.